2025ರಲ್ಲಿದ್ದೀವಿ, 2025. ಈ ಅವಧಿಯಲ್ಲಿ ಮುಂದಿನ 22 ವರ್ಷ 2047ರನ್ನು ಬಹಳ ವಿಕಸಿತ ಭಾರತದ ಬಗ್ಗೆ ಕೇಂದ್ರ ಸರ್ಕಾರ ನಿರಂತರವಾಗಿ ಹೇಳ್ತಾ ಇದೆ, ನಾವು ವಿಕಸಿತ ಭಾರತ ಆಗ್ತೀವಿ 2047ರಲ್ಲಿ ಅಂತೇಳಿ. ಕಳೆದ ಬಜೆಟ್ನಲ್ಲಿ, ಅದರ ಮುಂಚಿನ ಇಂಟ್ರಿಮ್ ಬಜೆಟ್ನಲ್ಲಿ ಎಲ್ಲದರಲ್ಲೂ ಕೂಡ ವಿಕಸಿತ ಭಾರತದ ಬಗ್ಗೆ ಬಹಳಷ್ಟು ಮಾತನಾಡಿದ್ದಾರೆ. ಹಾಗಾಗಿ ಇವತ್ತು ಏನು ನಿರೀಕ್ಷೆ ಮಾಡ್ಬೋದು ಮುರಳೀಧರ್ ಅವರು? ನೋಡಿ, ಹೋದ ಒಂದು 4-5 ವರ್ಷದಲ್ಲಿ ಇದು ಫಸ್ಟ್ ಟೈಮ್ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಜಾಮ್ ಅಂತ ಹೇಳ್ತೀವಲ್ಲ, ಆ ಥರ ಅವರಿಗೆ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದರೆ ಹೋದ ಕ್ವಾರ್ಟರಲ್ಲಿ GDP ಕಡಿಮೆ ಆಗಿದೆ. ಬೇರೆ ಯಾವ ಎಕನಾಮಿಕ್ ಪ್ಯಾರಾಮೀಟರ್ ತೊಗೊಂಡ್ರೂ ಸ್ವಲ್ಪ ನಾವು ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದ್ದೀವ ಅಂತ ಒಂದು ಸಂದೇಶ ಬರುತ್ತೆ. GDP ಗ್ರೋತೇ ಇರಲಿ, ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರಲಿ, ಫಾರಿನ್ ಎಕ್ಸ್ಚೇಂಜ್ ವ್ಯಾಲ್ಯೂ ಇರಲಿ, ಗ್ರೋತ್ ಆಫ್ ಎಕ್ಸ್ಪೋರ್ಟ್ಸ್ ಇರಲಿ, ಎಲ್ಲ ಕಡೆಯಿಂದ ನಮಗೆ FDI ಇರಲಿ, FII ಇರಲಿ, ಈ ಹೋದ ಒಂದು 6 ತಿಂಗಳಲ್ಲಿ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಹೆಡ್ವಿಂಡ್ಸ್. ಅದರಿಂದ ನನ್ನ ಪ್ರಕಾರ ಕೋವಿಡ್ ಆದ ನಂತರ ಫಸ್ಟ್ ಟೈಮ್ ಮೊಟ್ಟ ಮೊದಲ ಸಾರಿಗೆ ಅವರಿಗೆ ಒಂದು ಥರ ಒಂದು ಪ್ರಾಬ್ಲಮ್ ಆಗಿದೆ ಅಂತ ನನಗನ್ಸುತ್ತೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ, ಅದು ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಎಕ್ಸ್ಪೆಕ್ಟೇಷನ್ಸು ಇನ್ನೂ ನಮಗೆ ತೆರಿಗೆ ಕಡಿಮೆ ಮಾಡಬೇಕು, ನಮ್ಮಲ್ಲಿ ಸ್ವಲ್ಪ ದುಡ್ಡು ಕೈಯಲ್ಲಿ ಇರಬೇಕು ಅನ್ನೋ ಅವರಿಗೆ ಒಂದು ಆಸೆ ಇದೆ. ಮಿಡಲ್ ಕ್ಲಾಸ್ ಡೆಫಿನಿಷನನ್ನೇ ಇವಾಗ 7.5 lakhsವರೆಗೂ ಮಿಡಲ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಇಲ್ಲದೆ ಮಾಡಿದ್ದಾರೆ. ಅದನ್ನು 10 ಲಕ್ಷಕ್ಕೆ ತೊಗೊಂಡೋಗ್ಬೇಕು ಅಂತ ಎಲ್ಲ ಕಡೆಯಿಂದ ನಿರೀಕ್ಷಣೆ ಇದೆ. ಇದು ಎರಡನೇದು. ಮೂರನೇದು, ನಾವು ಹೋದ 4-5 ವರ್ಷದಲ್ಲಿ ರಿಫಾರ್ಮ್ಸ್ ಅಂತ ಏನು ನೋಡ್ತಾ ಇದ್ವೋ ಬಿಫೋರ್ ಕೋವಿಡ್, ಅದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಕಂಪ್ಲೀಟ್ಲಿ ರಿಫಾರ್ಮ್ಸ್ ಆರ್ ಸ್ಟಾಪ್. ಲಾಸ್ಟ್ 3-4 ವರ್ಷದಿಂದ ರಿಫಾರ್ಮ್ಸು ಏನೂ ಆಗ್ತಾನೇ ಇಲ್ಲ. ತುಂಬ ಮೈನರ್ ರಿಫಾರ್ಮ್ಸ್ ಆಗ್ತಾಯಿದೆ. ಮುಂಚೆ ಆಗಿರೋ ಮೇಜರ್ ರಿಫಾರ್ಮ್ಸನ್ನು ಸ್ವಲ್ಪ ಫಾಲೋ ಅಪ್ ಮಾಡ್ತಾಯಿದ್ರು. ಅದರಿಂದ ಅವರಿಗೆ ಹೆಡ್ವಿಂಡ್ಸ್ ಜಾಸ್ತಿ ಇದೆ. ಇವಾಗ ಮೊನ್ನೆ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಒಂದು ವೆರಿ ರಿಸರ್ಚ್ ಬೇಸ್ಡ್ ಒಂದು ಬುಕ್ ಪಬ್ಲಿಷ್ ಮಾಡಿದ್ರು. ಅವರು ಹೌ ವಿ ಕ್ಯಾನ್ ರೀಚ್ 2047ಅಲ್ಲಿ 35-40 ಟ್ರಿಲಿಯನ್ ಡಾಲರ್ಸ್ ಎಕಾನಮಿ, ನಾವು 2ನೇ ಸ್ಥಾನ ಇಲ್ಲ, ಓಕೆ ನಾವು ಹೆಂಗೆ ಬರ್ಬೋದು ಅಂತ. ಅದರಲ್ಲಿ ಅವರು ದೇ ಹ್ಯಾವ್ ಅಸ್ಯೂಮ್ಡ್ ಮಿನಿಮಮ್ ಆಫ್ ಅಬೌಟ್ 7.5 to 8% ಗ್ರೋತ್ ತೊಗೊಂಡಿದ್ದಾರೆ ಬೆಳವಣಿಗೆ. ಆದರೆ ಇವಾಗ ನಮ್ಮ ಬೆಳವಣಿಗೆ ಕುಸಿದಿದೆ. ಈ ವರ್ಷ 24-25ಅಲ್ಲಿ ಮೇ ಬಿ ವಿ ವಿಲ್ ಹ್ಯಾವ್ ಅಬೌಟ್ 6.3-6.4 ಬೆಳವಣಿಗೆ ಇರ್ಬೋದು. ಇದೇ ರೀತಿ ಹೋದರೆ ಮುಂದೆ ಗ್ಲೋಬಲ್ ಹೆಡ್ವಿಂಡ್ಸು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಆಫ್ಟರ್ ಟ್ರಂಪ್ ಕಮ್ಮಿಂಗ್ ಯಾರು ಏನಾಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ನಿರ್ಮಲಾ ಸೀತಾರಾಮನ್ ಅವರ ಕಡೆಯಿಂದ ಜಾಸ್ತಿ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಡಬೇಕು ಅಂದರೆ ಅವರಿಗೆ ಶಿ ಈಸ್ ಇನ್ ಎ ರಿಯಲ್ ಡಿಫಿಕಲ್ಟ್ ಜಾಮ್. ಅದರಿಂದ ಇಟ್ಸ್ ವಿತ್ ಆಲ್ ಇಂಟ್ರೆಸ್ಟ್ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ ಹೌ ಶಿ ಈಸ್ ಗೋಯಿಂಗ್ ಟು ಗೆಟ್ ಓವರ್ ದಿಸ್ ಪ್ರಾಬ್ಲಮ್ ಅಂತ.